ಈಗ ಅವ್ನು ಎಷ್ಟು ಚಂದ ಕಾಣಿಸುತ್ತೋ ಮೆಹಂದಿ ದಿನ ನಂಗೆ ಅಷ್ಟೇ ಹಿಂಸೆ ಕೊಟ್ಟಿದ್ದ. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಬೆಳಿಗ್ಗೆ ಹಲ್ದಿ ಇದ್ರೆ ಸಂಜೆ ಮೇಲೆ ಅದೇ ರೆಸಾರ್ಟಲ್ಲಿ ಮೆಹಂದಿ ಇದ್ದಿದ್ದ. ಮಧ್ಯಾಹ್ನ ಊಟ ಸಂಜೆ ಸ್ನಾಕ್ಸ್ ಮುಗಿಸಿ ರೆಡಿ ಆಪ ಕೂತ್ಕೊಂಡೆ. ಲಾಸ್ಟ್ ಮೊಮೆಂಟ್ಗೆ ಇಯರಿಂಗ್ಸ್ ಊಟಾತಿಲ್ಲ ಅಂತ ಹೇರ್ ಆಕ್ಸರಿನೇ ಕಿವಿಗೆ ಹಾಕೊಂಡು ಹೆಂಗೋ ಮ್ಯಾನೇಜ್ ಮಾಡಿದೆ. ಬ್ಯಾಕಪ್ ಎಂಥದ್ದು ಅಲ್ಲಿ ಇರಲಿಲ್ಲ, ಬಟ್ ಎಸ್ ಈ ಜುಗಾಡ್ ವರ್ಕ್ ಆಯ್ತು. ರಿಸೆಪ್ಷನ್ ಮಾಡೋದು ಬೇಡ ಅಂತ ಮನೇಲಿ ಹೇಳಿದೆ, ಅದಕ್ಕೆ ಮೆಹಂದಿ ಇವೆಂಟ್ಗೆ ರಿಸೆಪ್ಷನ್ ತರ ರೆಡಿ ಆಯಿದೆ. ಲೆಹಂಗಾ ನಾನು ಎಂಗೇಜ್ಮೆಂಟ್ಗೆ ಹೈಕೊಂಡಿದ್ರಿಂದ ಬಾಲ್ ಗೌನ್ ಫಸ್ಟ್ ಚಾಯ್ಸ್ ಆಯ್ತು. ನನ್ ಗೌನ್ ಕಷ್ಟ ತುಂಬಾ ಕೊಟ್ಟಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಫಿಟ್ಟಿಂಗ್ ಇಂದ ಹಿಡಿದು ಮೆಹಂದಿ ದಿನ ಡ್ಯಾನ್ಸ್ ಮಾಡೋವರೆಗೂ. ಅಂಡ್ ಇದನ್ನ ಮನೇಲಿ ಇಡೋಕಾತಿಲ್ಲ, ಎಕ್ಸ್ಟ್ರಾ 5 ಸೆಂಟ್ಸ್ ಜಾಗ ತಕೊಂಡ್ ಕನ್ಸುತ್ತೆ, ಅಷ್ಟು ದೊಡ್ಡದೇ. ಇಷ್ಟು ದೊಡ್ಡ ಗೌನ್ ಹಾಕೊಂಡು ನಡೋದೇ ಕಷ್ಟದಲ್ಲಿ, ಅದರಲ್ಲೂ ಡ್ಯಾನ್ಸ್ ಮಾಡಿದೆ ಅಂದ್ರೆ ನಂಗೆ ಹೆಮ್ಮೆ ವಿಚಾರ. ಅದ್ರ ಮೇಲೆ ಈವೆಂಟ್ ಹಂಗೆ ಆಯ್ಕೆ ಹಿಂಗೆ ಆಯ್ಕೆ ಅಂತ ಖುದ್ದಾಗಿ ಪ್ಲಾನ್ ಮಾಡೋದ್ರಿಂದ ಆ ದಿನ ಬ್ರೈಡ್ ಅಂತ ಫೀಲ್ ಮಾಡೋದಕ್ಕಿಂತ ಜಾಸ್ತಿ ಕೋಆರ್ಡಿನೇಟ್ ಮಾಡ್ತಿದ್ದೆ. ಬಟ್ ಕಷ್ಟಪಟ್ರೆ ಸುಖ ಅಂಬಂಗೆ. ಈವೆಂಟ್ ನಾವ್ ಹೆಂಗ್ ಅನ್ಕೊಂಡಿತ್ತೋ ಹಂಗೆ ಆಯ್ತು. ಡ್ರೆಸ್ ಹಾಕಿ ಕಾಲಲ್ಲಿ ಗಾಯ ಆದ್ರೂ ಪ್ರಿನ್ಸೆಸ್ ಫೀಲ್ ಕೊಡ್ತಿದ್ದೆ. ನಾನಂತೂ ನನ್ನ ಡೇನ ಸಖತ್ ಎಂಜಾಯ್ ಮಾಡಿದೆ, ಗಮ್ಮತ್ ಮಾಡಿದೆ. ನೆಕ್ಸ್ಟ್ ಬ್ರೈಡ್ಗೆ ಒಂದು ಸಜೆಷನ್ ಅಂತ ಅಂದ್ರೆ, ನಿಮ್ಮ ಇವೆಂಟ್ನ ನೀವೇ ಮ್ಯಾನೇಜ್ ಮಾಡೋಕ್ಕಿಂತ ಬೇರೆಯವ್ರಿಗೆ ವಹಿಸಿಕೊಡಿ, ಮತ್ತೆ ಕಂಫರ್ಟಬಲ್ ಡ್ರೆಸ್ ಚೂಸ್ ಮಾಡ್ರಿ, ಇನ್ನೂ ಜಾಸ್ತಿ ಗಮ್ಮತ್ ಮಾಡ್ಲಕ್ಕ. ನೆಕ್ಸ್ಟ್ ಡ್ಯಾನ್ಸ್ ವಿಡಿಯೋಸ್ ಬತ್ ಕಾಣ್ತಾ ಇರಿ.